ರಾಹುಲ್ ಗಾಂಧಿ ಅವರು ಸಂವಿಧಾನದ ಪರವಾಗಿದ್ದೀವಿ ಅಂತಂದು ಹೋರಾಡ್ತಾರೆ. ಆದ್ರೆ ಅವರ ಪಕ್ಷದ ಒಬ್ಬ ಅಧ್ಯಕ್ಷ ಮತ್ತು ಶಾಸಕ ಇಲ್ಲಿ ಮಾಡ್ತಿರ್ತಕ್ಕಂತ ಹಲ್ಕ ಕೆಲಸ ನೋಡಿದ್ರೆ ರೌಡಿ ಮಂಜಪ್ಪನವರು ಅವಿಜ್ಞಾನಿ ಗುಂಡ ರಾಜ್ಯ ಆಳ್ವಿಕೆ ನಡೀತಾ ಇದೆ. ಸನ್ಮಾನ್ಯ ಶಾಂತನಗೌಡ್ರೆ ಅಧ್ಯಕ್ಷರೇ, ಈ ಗುಂಡಾವರ್ತನೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಎಲ್ಲಾ ರಾಜ್ಯಗಳಲ್ಲಿ ಕಳ್ಕೊಂಡು ಉಪ್ಪಿಟ್ಟಾಗಿರತಕ್ಕಂತ ಸಂದರ್ಭದಲ್ಲಿ ನೀವು ಇಲ್ಲಿ ಗುಂಡ ರಾಜಕಾರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೀರಿ. ಪುರಸಭೆಯ ಅಧ್ಯಕ್ಷ ಪಾಲಾಕ್ಷಪ್ಪನವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಯಾವ ರೀತಿ ನಡ್ಕೋಬೇಕು ಅನ್ನೋದು ಮನುಷ್ಯತ್ವ ಇಲ್ದಂಗ್ ನಡ್ಕೊಂಡಿದ್ದಾರೆ. ಇವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಇರ್ತಕ್ಕಂಥ ಸ್ಥಾನವನ್ನ ವಿಮುಕ್ತಿಗೊಳಿಸ್ಬೇಕಂತಂದು ಆಗ್ಲೇ ನಿನ್ನೆ ತಮ್ಮ ಮಾಧ್ಯಮದ ಮೂಲಕ ಮತ್ತು ಸೋಷಿಯಲ್ ಮೀಡಿಯಾದ ಮೂಲಕ ನಾವು ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನ ನಾವು ನೋಡಿದ್ವಿ. ಈ ಜಿಲ್ಲೆಯಲ್ಲಿ ಗುಂಡ ರಾಜ್ಯ ಆಳ್ವಿಕೆ ನಡೀತಾ ಇದೆ. ಒಬ್ಬ ರಾಷ್ಟ್ರೀಯ ಪಕ್ಷದ ಜಿಲ್ಲಾ ಅಧ್ಯಕ್ಷ ಆದ ರೌಡಿ ಮಂಜಪ್ಪನವರು. ಯಾಕೆಂದ್ರೆ ರೌಡಿ ಮಂಜಪ್ಪ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಯಾವ ರೀತಿ ನಡವಳಿಕೆ ಇರ್ಬೇಕು ಅನ್ನೋದನ್ನ ತಿಳಿದೇ ಇರತಕ್ಕಂತ ಅವಿಜ್ಞಾನಿ ಒಬ್ಬ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷಾಗಿ ಒಂದು ಪಕ್ಷದ ಮುಖಂಡರು ಮಾಜಿ ಸಚಿವರ ನೇತೃತ್ವದಲ್ಲಿ ಏನು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಬಂದ್ ಕರೆದಕ್ಕಂತ ಕೆಲಸವನ್ನ ಮಾಡಿದ್ರು, ಅದನ್ನ ವಿರೋಧವಾಗಿ ಇಟ್ಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಶಾಸಕರಾದ ಶಾಂತನಗೌಡ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಇವರು ಸಂವಿಧಾನದ ಅಡಿಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು. ಅದು ಇವರು ಇಡೀ ದೇಶದಲ್ಲಿ ಇವರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಂವಿಧಾನದ ಬುಕ್ ಅನ್ನು ಇಟ್ಕೊಂಡು ನಾವು ಸಂವಿಧಾನದ ಪರವಾಗಿದ್ದೀವಿ ಅಂತಂದು ಹೋರಾಡ್ತಾರೆ. ಆದ್ರೆ ಅವರ ಪಕ್ಷದ ಒಬ್ಬ ಅಧ್ಯಕ್ಷ ಮತ್ತು ಶಾಸಕ ಇಲ್ಲಿ ಮಾಡ್ತಿರ್ತಕ್ಕಂಥ ಹಲ್ಕ ಕೆಲಸ ನೋಡಿದ್ರೆ ಇವ್ರ ಸಂವಿಧಾನದ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದನ್ನ ತಾವೆಲ್ಲರೂ ನಿನ್ನೆ ನೋಡಿದಿರಿ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಎಷ್ಟು ಆಡಳಿತ ಪಕ್ಷಕ್ಕೆ ಅಧಿಕಾರ ಇದೆನೋ ಅದನ್ನ ಕಿವಿ ಹಿಂಡತಕ್ಕಂಥ ಕೆಲಸ ವಿರೋಧ ಪಕ್ಷದ ನಾಯಕರಿಗೆ ಇದೆ. ಸುಮಾರು ಒಂದು ವಾರಗಳ ಹಿಂದೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಡ್ಡಾಡಿ ಸನ್ಮಾನ್ಯ ರೇಣುಕಾಸ್ವಾಮಿ ಅವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಜಿಲ್ಲಾ ಆಡಳಿತಕ್ಕೆ ಮನವಿ ಮಾಡಿದ್ದಾರೆ. ಸ್ಥಳೀಯ ಅಧಿಕಾರಿಗಳಿಗೆ ಮನವಿ ಮಾಡಿ ಬಂದ್ ಕರಿತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಎಲ್ಲಾ ಪೂರ್ವ ತಯಾರಿ ಮಾಡಿಕೊಂಡು ಬಂದ್ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರೆ ಈ ಬಂದ್ ಯಶಸ್ವಿ ಆಗ್ತೈತಿ, ನಮ್ಮ ಮಾನ ಮರ್ಯಾದೆ ಹರಾಜಾಗ್ತೈತಿ ಅನ್ನೋ ಕಾರಣದಿಂದ ಶಾಸಕರು ಮತ್ತು ಗುಂಡ ಜಿಲ್ಲಾ ಅಧ್ಯಕ್ಷರು ಹೋಗಿ ತಡಿತಕ್ಕಂಥ ಕೆಲಸವನ್ನ ಮಾಡಿ ನಮ್ಮ ಒಬ್ಬ ನಿಷ್ಠಾವಂತ ಕಾರ್ಯಕ ಪಾಲಿಕೆ ಅಂದ್ರೆ ಪುರಸಭೆಯ ಅಧ್ಯಕ್ಷ ಪಾಲಾಕ್ಷಪ್ಪನವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದಿಂದ ಖಂಡಿಸ್ತಾ ಇದೀವಿ. ಇವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಇರ್ತಕ್ಕಂಥ ಸ್ಥಾನವನ್ನ ವಿಮುಕ್ತಿಗೊಳಿಸಬೇಕಂತಂದು ಇಲ್ಲಿ ಜಿಲ್ಲಾಡಳಿತಕ್ಕಾಗ್ಲಿ ರಾಜ್ಯದ ಮುಖ್ಯಮಂತ್ರಿಗೆ ಆದೇಶ ಮಾಡ್ತಿದೀವಿ. ಒಬ್ಬ ಶಾಸಕರಾಗಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಮನುಷ್ಯತ್ವ ಇಲ್ದಂಗ್ ನಡ್ಕೊಂಡಿದ್ದಾರೆ. ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಪಾಪ ಮಹಿಳೆ ಅಧಿಕಾರಿಗಳಿಗೆ ದೌರ್ಜನ್ಯ ಮಾಡಿ ಜೋರ್ ಮಾಡ್ತಾ ಇದ್ದಾರೆ. ಇವರು ವಿರೋಧ ಪಕ್ಷದ ನಾಯಕರು ಬಂದ್ ಮಾಡ್ತಕ್ಕಂಥ ಕೆಲಸವನ್ನ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡದ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಇಟ್ಕೊಂಡು ಅಧಿಕಾರಿಗಳ ಹತ್ರ ಪೊಲೀಸ್ ಅಧಿಕಾರಿಗಳ ಹತ್ರ ಹೇಳಿ ಇದನ್ನ ತಡಿತಕ್ಕಂಥ ಕೆಲಸ ಮಾಡಬೇಕು. ಇವರು ಏಕಾಏಕಿ ನಮ್ಮ ಪಕ್ಷದ ಮುಖಂಡರನ್ನ ದಬ್ಬಾಳಿಕೆ ಮಾಡಿ ರೌಡಿಜಮ್ ಮಾಡಿ ಹಲ್ಲೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದಾರಲ್ಲ, ಇದು ಯಾವ್ದು ನ್ಯಾಯ? ಇದು ಸನ್ಮಾನ್ಯ ಶಾಂತನಗೌಡ್ರೆ ಅಧ್ಯಕ್ಷರೇ, ಈ ಗುಂಡಾವರ್ತನೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ತಾತ್ಕಾಲಿಕವಾಗಿ ಯಾವುದೋ ಇದರಿಂದ ನೀವು ಗೆದ್ದಿರಬಹುದು, ಈ ಆಡಳಿತ ಮಾಡ್ತಿರ್ಬೋದು. ನೋಡಿದಿರಿ ಮಹಾರಾಷ್ಟ್ರದಲ್ಲಿ ಏನಾಗಿದೆ, ಬಿಹಾರದಲ್ಲಿ ಮೊನ್ನೆ ಚುನಾವಣೆ ಏನಾಗಿದೆ. ಇಡೀ ದೇಶದಲ್ಲೇ ಎಲ್ಲಾ ರಾಜ್ಯಗಳಲ್ಲಿ ಕಳ್ಕೊಂಡು ಉಪ್ಪಿಟ್ಟಾಗಿರತಕ್ಕಂಥ ಸಂದರ್ಭದಲ್ಲಿ ನೀವು ಇಲ್ಲಿ ಗುಂಡ ರಾಜಕಾರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ರಾಜ್ಯಪಾಲರಾಗಿರ್ಬೋದು, ಒಬ್ಬ ಈ ಶಾಸಕರು ಮಾಡಿರ್ತಕ್ಕಂಥ ವರ್ತನೆ ಇವರ ನೇತೃತ್ವದಲ್ಲಿ ಹಲ್ಲೆ ಮಾಡಿದ್ದಾರೆ ಅಧ್ಯಕ್ಷರು. ಇದು ನಾವು ಜಿಲ್ಲಾದ್ಯಂತ ಖಂಡನೆ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ, ಇಲ್ಲಿರ್ತಕ್ಕಂಥ ಸಚಿವರು